ಎಲ್ಲರಿಗೂ ನಮಸ್ತೆ. ಇವತ್ತು ಎಲ್ಲರಿಗೂ ಯೂಸ್ ಆಗೋಂಥ ಒಳ್ಳೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇದನ್ನು ನೋಡಿ ಮಾಡ್ಕೊಳ್ಳಿ, ನಿಮ್ಮ ಹೆಲ್ತಿಗೋಸ್ಕರ, ನಿಮ್ಮ ಮಕ್ಕಳ ಹೆಲ್ತಿಗೋಸ್ಕರ. ಓಕೆನಾ? ಅದೇನು ಅಂದರೆ ಪ್ರತಿದಿನ ನಾನು ಮಾರ್ನಿಂಗು ಕಷಾಯ ಮಾಡ್ತೀನಿ. ಅಂದರೆ ನಾನು ಟೀ ಕಾಫಿ ಏನು ಕುಡಿಯಲ್ಲ. ಸೊ ಹಾಗಾಗಿ ಪ್ರತಿದಿನ ಮಾರ್ನಿಂಗ್ ಒಂದೊಂದು ಲೋಟ ಕಷಾಯ, ನನ್ನ ಮಗನಿಗೂ ಅಷ್ಟೇ ಎದ್ದ ತಕ್ಷಣ ಒಂದು ಲೋಟ ಕಷಾಯ ಕೊಡ್ತೀನಿ. ಹಾಗಾಗಿ ಆ ಕಷಾಯಕ್ಕೆ ಏನೇನು ಹಾಕ್ತೀನಿ ಅಂತ ನಿಮ್ಗೆ ಹೇಳೋಣ ಅಂತ ಅನಿಸ್ತು. ಸೊ ವೀಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಏನೇನು ಹಾಕ್ತೀನಿ ಅಂದರೆ ಕಷಾಯಕ್ಕೆ ಇದು ಪುದೀನ ಸೊಪ್ಪು ನಮ್ಮ ಮನೇಲಿ ಖಂಡಿತ ಇದ್ದೇ ಇರುತ್ತಲ್ವಾ, ಇದು ಪುದೀನ. ಮತ್ತು ಇದೇನು ಅಂದರೆ ಇದು ಅಮೃತ ಕಾಂಡ, ಅಮೃತ ಬಳ್ಳಿಯ ಎಲೆ ಅಥವಾ ಕಾಂಡನ ಹಾಕ್ತೀನಿ. ಪ್ರತಿದಿನ ನಾನು ಪಾಟಲ್ಲಿ ಹಾಕಿದ್ದೀನಿ. ಅಮೃತ ಬಳ್ಳಿದು ಒಂದು ಚೂರು ಕಾಂಡ ಮುರ್ಕೊಂಡು ಅದನ್ನು ಜಜ್ಜಿ ಹಾಕ್ತೀನಿ, ಅಥವಾ ಎಲೆ ಒಂದೆರಡು ಎಲೆ ಕಿತ್ತು ಹಾಕ್ತೀನಿ. ಮತ್ತು ಇದು ಏನು ಅಂದರೆ ಇದು ಲೆಮನ್ ಗ್ರಾಸ್ ಪಾಟಲ್ಲಿದೆ, ಅದರಲ್ಲಿ ಒಂದು ಎಲೆ ಕಿತ್ಕೊಂಡಿದ್ದೀನಿ. ಸೊ ಇದು ಆನ್ಲೈನಲ್ಲೂ ಸಿಗುತ್ತೆ, ಒಣಗಿದ್ದು ಸಿಗುತ್ತೆ, ಮತ್ತು ಪ್ಲ್ಯಾಂಟು ಸಿಗುತ್ತೆ. ಮತ್ತು ಇದು ದೊಡ್ಡಪತ್ರೆ ಅಂತೂ ಮಕ್ಕಳಿರೋ ಮನೇಲಿ ಇರಲೇಬೇಕಲ್ವಾ. ಮಕ್ಳಿಗೆ ಶೀತ ಕೆಮ್ಮಿಗಂತೂ ತುಂಬ ಒಳ್ಳೇದಿದ್ದು ದೊಡ್ಡಪತ್ರೆ. ಸೊ ದೊಡ್ಡವರು ತಂಬಳಿ ಮಾಡ್ಕೊಂಡು ಊಟ ಮಾಡಿದ್ರೆ, ತುಪ್ಪದಲ್ಲಿ ಹುರಿದಿದ್ದನ್ನು ತಂಬಳಿ ಮಾಡ್ಕೊಂಡು ನೋಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ದೊಡ್ಡಪತ್ರೆ. ಮತ್ತು ಇದು ವೀಳ್ಯದೆಲೆ, 2 ವೀಳ್ಯದೆಲೆ ತೊಗೊಂಡಿದ್ದೀನಿ, ವೀಳ್ಯದೆಲೆ. ಮತ್ತು ಇದು ಕರಿಬೇವು ಮತ್ತು ಕಣ್ಣಿಗೆ ತುಂಬ ಒಳ್ಳೇದಲ್ವಾ. ಹಾಗಾಗಿ ಮಕ್ಕಳು ಊಟದಲ್ಲಿ ತಿಂಡಿಲಿ ಎಲ್ಲ ಕರಿಬೇವು ತೆಗೆದು ಎಸ್ಬಿಡ್ತಾರೆ. ಹಾಗಾಗಿ ಕಷಾಯಕ್ಕೆ ಹಾಕ್ತೀನಿ ನಾನು ಇದನ್ನು. ಮತ್ತು ಇದು ತುಳಸಿ, ಎಲ್ಲರ ಮನೆಯಲ್ಲೂ ತುಳಸಿ ಇದ್ದೇ ಇರುತ್ತೆ ಅಲ್ವಾ. ಮತ್ತು ಇದೇನು ಅಂದರೆ ನಾನು ಒಂದೆಲ್ಗದ ವೀಡಿಯೋನು ಫಸ್ಟ್ ಟೈಮ್ ಆವಾಗ ಮಾಡಿ ಹಾಕಿದ್ದೆ. ಒಂದೆಲ್ಗದ ನಾನು 2-3 ಪಾಟಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ. ಅಂದರೆ ಅದನ್ನು ಪ್ರತಿದಿನ ಮಕ್ಕಳಿಗೆ 2 ಎಲೆ ಕೊಡೋದ್ರಿಂದ, ಎದ್ದ ತಕ್ಷಣ ಬೆಳಗ್ಗೆ 2 ಎಲೆ ಆಗೋದು ತಿನ್ನೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬ ಒಳ್ಳೇದಿತ್ತು. ಇದು ನೆನಪಿನ ಶಕ್ತಿ ಇನ್ಕ್ರೀಸ್ ಮಾಡುತ್ತೆ. ಸೊ ಇದನ್ನೆಲ್ಲ ಹಾಕ್ತೀನಿ. ಇದನ್ನೆಲ್ಲ ಹಾಕಿ ಒಂದು ಅರ್ಧ ಪಾತ್ರೆ ನೀರು ತೊಗೋತೀನಿ, ಚೆನ್ನಾಗಿ ಕುದಿಸ್ತೀನಿ. 10-15 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ತಟ್ಟೆ ಮುಚ್ಚಿ ಚೆನ್ನಾಗಿ ಕುದಿಸ್ತೀನಿ. ಇದು ಕುದಿಯುವಾಗ ಏನು ಮಾಡ್ತೀನಿ, ಒಂದಿಷ್ಟು ಅರಿಶಿನ ಪುಡಿ ನಮಗೆ ತುಂಬ ಒಳ್ಳೇದಲ್ವಾ. ಹಾಗಾಗಿ ಅರಿಶಿನ ಪುಡಿ ಹಾಕ್ತೀನಿ. ಮತ್ತು ಇದು ಒಂದು ಚಿಟಿಕೆ ಇದು ವಿಷಬೇವು ಬರುತ್ತಲ್ವಾ, ವಿಷಬೇವಿನ ಪುಡಿನ ಅದಕ್ಕೆ ಹಾಕ್ತೀನಿ. ವಿಷಬೇವಿನ ಪುಡಿ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಬೇಡದೇ ಇರೋ ಹುಳ ಎಲ್ಲ ಇರ್ತಾವಲ್ವ, ಅದು ಸಾಯುತ್ತೆ ಅಂತ ಹೇಳ್ತಾರೆ. ಸೊ ಹಿಂದಿನ ಕಾಲದಲ್ಲೆಲ್ಲ ಇದು ನೋಡಿ, ಇದು ವಿಷಬೇವಿನ ಕಡ್ಡಿಲಿ ಹಲ್ಲಿಸ್ತಾ ಇದ್ರು, ಮತ್ತು ವಿಷಬೇವಿನ ಎಲೆಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ತಿಂತಾಯಿದ್ರು. ನಮಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ವಿಷಬೇವನ್ನ. ಅದನ್ನೇ ಒಂದೇ ಒಂದು ಚಿಟಿಕೆನ ಅದಕ್ಕೆ ಹಾಕಿ ಚೆನ್ನಾಗಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಆದಮೇಲೆ ಇದು ನನ್ನ ಮಗ ಎದ್ದು ಬಂದ ತಕ್ಷಣವೇ ನಾನು ಒಂದೊಂದು ಗ್ಲಾಸು ಡೈಲಿ ಬೆಳಗ್ಗೆ ಒಂದೊಂದು ಗ್ಲಾಸು ಪ್ರತಿದಿನ ಕುಡಿತೀವಿ. ಅವನು ಕುಡಿದಾದ್ಮೇಲೆ ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಆಮೇಲೆ ಟಿಫನ್ ಮಾಡೋದು, ಸ್ಕೂಲಿಗೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಡೈಲಿ ಒಂದೊಂದು ಗ್ಲಾಸ್ ನಾನು ಕಷಾಯ ಕೊಡ್ತೀನಿ ಅವನಿಗೂ ಮತ್ತು ನನಗೂ. ನಾನು ಟೀ ಕಾಫಿ ಕುಡಿಯಲ್ಲ ಅಲ್ವಾ, ಹಾಗಾಗಿ ಇದನ್ನು ಕುಡಿತೀವಿ. ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಎಲ್ಲ ಗ್ರೀನ್ ಅಲ್ವಾ, ಹಸಿರು ಇರೋದ್ರಿಂದ ಆಗ ಕಷಾಯ ಸಹ ಗ್ರೀನ್ ಕಲರ್ ಇರುತ್ತೆ. ಬೇಕು ಅಂದರೆ ಅದಕ್ಕೆ ಹಾಲು ಹಾಕೊಂಡು ಕುಡಿಬೋದು. ನಾವು ಒಂದೊಂದು ದಿನ ಹಾಲು ಹಾಕೊಂಡು ಕುಡಿತೀವಿ, ಒಂದೊಂದು ದಿನ ಹಾಗೇನೂ ಕುಡಿತೀವಿ. ನನ್ನ ಮಗುಗೆ ನಾನು ಹಾಗೆ ಕೊಟ್ಟರು ಹಾಲು ಕುಡಿದ್ರೂ ತುಂಬ ಖುಷಿಯಾಗಿ ಕುಡಿತಾನೆ. ಅವನಿಗೆ ಅಭ್ಯಾಸ ಆಗೋಗಿದೆ, ಚಿಕ್ಕವನಿದ್ದಾಗಿಂದಲೇ ಈ ಕಷಾಯ ಮಾಡಿಕೊಟ್ಟು ಅವನಿಗೆ ಅಭ್ಯಾಸ ಆಗೋಗಿದೆ. ಸೊ ಹಾಗಾಗಿ ಅವನು ಆರಾಮಾಗಿ ಕುಡಿತಾನೆ. ನನ್ನ ಮಕ್ಕಳು ಹಾಸ್ಟೆಲಿಂದ ಬಂದಾಗ ಒಂದಿನ ಕೊಟ್ಟರೆ ಅಮ್ಮ ಹಿಂಗಿದೆ ಅಂತಾರೆ. ಅವಾಗ ನನ್ನ ಮಗ ನೋಡಿ ನಾನು ಎಷ್ಟು ಬೇಕು ಕುಡಿತೀನಿ ಅಂತ ತೋರಿಸ್ತಾನೆ. ನಾನು ಪ್ರತಿದಿನ ಕುಡಿತೀನಿ, ನೀವು ಯಾವಾಗಲೂ ಒಂದಿನ ಕುಡಿಯೋಕೆ ಅಳ್ತಿರಲ್ಲ ಅಂತ ತೋರಿಸ್ತಾನೆ. ಸೊ ನನ್ನ ಮಗ ಫುಲ್ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ, ನೀರು ಥರ ಕುಡಿದ್ಬಿಡ್ತಾನೆ. ಸ್ವಲ್ಪ ಹೆಚ್ಚಿಗಿದ್ದ ಕೊಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಒಳ್ಳೇದು ಹೆಲ್ತಿಗೆ. ಸೊ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟು, ನೀವು ಟೀ ಕುಡಿತೀರಾ ಅಂದರೆ ಒಂದು ಅರ್ಧ ಗಂಟೆ ಇದನ್ನು ಕುಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಟೀ ಕಾಫಿ ಕುಡೀರಿ, ನಮಗೂ ತುಂಬ ಒಳ್ಳೆಯದು. ಆಮೇಲೆ ಮಕ್ಕಳಿಗಂತೂ ನೀವು ಕಂಪಲ್ಸರಿ ಮಾಡಿಕೊಡ್ಲೇಬೇಕು ಇದನ್ನು. ಅಕಸ್ಮಾತ್ ನಿಮಗೆ ಇದು ಯಾವುದು ಸಿಗದೇ ಇದ್ರೂ ಅಟ್ಲೀಸ್ಟ್ ತುಳಸಿ, ಕರಿಬೇವು ಮತ್ತು ವೀಳ್ಯದೆಲೆ ಮತ್ತು ಇದು ಪುದೀನ ಅಂತೂ ಸಿಗುತ್ತೆ. ಅದನ್ನು ಹಾಕಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಕುದಿಸಿ ಮಕ್ಕಳಿಗೆ ಪ್ರತಿದಿನ ಬೆಳಗ್ಗೆ ಕೊಡ್ತಾ ಬನ್ನಿ. ಮಕ್ಕಳು ತುಂಬ ಹೆಲ್ದಿ ಆಗಿರ್ತಾರೆ ಅಂತ ಹೇಳ್ತೀನಿ. ಸೊ ಇದು ನಿಮಗೆ ತುಂಬ ಇಷ್ಟ ಆಯಿತು, ಒಳ್ಳೆ ಬೆನಿಫಿಟ್ ಇದೆ ಈ ವಿಡಿಯೋದಲ್ಲಿ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಅಮೃತ ಬಳ್ಳಿ ಈ ಥರ ಇರುತ್ತೆ. ಇದನ್ನು ಸ್ವಲ್ಪ ಮುರಿದು ಜಜ್ಜಿ ಕಷಾಯಕ್ಕೆ ಹಾಕ್ತೀನಿ. ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ನಮಗೆ ಕಷಾಯ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ಇದೆಲ್ಲ ಹಾಕಿ, ಮತ್ತು ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಅರಿಶಿನ, ಇದು ವಿಷಬೇವಿನ ಪುಡಿ, ಇವಾಗ ಮುಚ್ಚಿ ಕುದಿಸ್ತೀನಿ. ಓಕೆನಾ? ಥ್ಯಾಂಕ್ ಯು. ಇಲ್ಲಿ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇನ್ನೇನು ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಕಷಾಯ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ ನೋಡಿ, ಎಷ್ಟು ಗ್ರೀನ್ ಎಲ್ಲ ಫುಲ್ಲು ನೀರೊಳಗೆ ಬಿಟ್ಕೊಂಡಿದೆ ಅಲ್ವಾ. ಇವಾಗ ಇದನ್ನು ಕುಡಿಯೋದು. ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನ್ ಕಲರ್, ಸಕ್ಕ ಟೇಸ್ಟಾಗಿರುತ್ತೆ. ಗುಡ್ ಮಾರ್ನಿಂಗ್ ಮಗನೇ. ಕಷಾಯ ಹೆಂಗಿದೆ ಕುಡಿದು ನೋಡಿ. ನೋಡಿ ನನ್ನ ಮಗ ಹೆಂಗೆ ಕುಡಿತಾನೆ ಕಷಾಯನ, ಪ್ರತಿದಿನ ಹಿಂಗೆ ಕುಡಿತಾನೆ ಅವ್ನು ಕಷಾಯನ. ಬೇಡಮ್ಮ ಚೆನ್ನಾಗಿಲ್ಲ ಅಂತ ಒಂದಿನೂ ಹೇಳಲ್ಲ, ಯಾಕೆಂದರೆ ಅವನಿಗೆ ಡೈಲಿ ಕುಡಿದು ಅಭ್ಯಾಸ ಆಗಿದೆ. ನಿಮ್ಮ ಮಕ್ಕಳಿಗೂ ಇದೇ ಥರ ಹೆಲ್ದಿಯಾಗಿರೋ ಆಹಾರನ ಮತ್ತು ಕಷಾಯನ ಅಭ್ಯಾಸ ಮಾಡಿಸಿ. ಓಕೆನಾ? ಚೆನ್ನಾಗಿದೆ ಮಗನೇ, ಈಗ ನಾನು ಕುಡಿತೀನಿ. ಓಕೆನಾ? ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಹೇಳಿ. ಸಖತ್ತಾಗಿದೆಯಾ? ಟೇಸ್ಟ್ ಚೆನ್ನಾಗಿದೆಯಾ? ಓಕೆ.
ಥ್ಯಾಂಕ್ ಯು. ಇನ್ನೂ ನಿದ್ದೆ ಹೋಗಿಲ್ಲಂತೆ ನೋಡಿ, ಕಣ್ಣು ಮುಚ್ಕೊಂಡೆ ಕಷಾಯ ಕುಡಿತಾ ಇದ್ದಾನೆ. ತುಂಬ ಟೇಸ್ಟಿಯಾಗಿದೆ, ನೀವು ಮಾಡ್ಕೊಂಡು ಕುಡೀರಿ ಓಕೆನಾ. ಥ್ಯಾಂಕ್ ಯು.